ಏನ್ ರೋಡ್ ಗುರು ಟಿವಿ9 ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಟಿವಿ9 ನಲ್ಲಿ ನಿರಂತರವಾಗಿ ವರದಿಯಿಂದ ಎಚ್ಚೆತ್ತಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿ ಸಮಸ್ಯೆ ಪರಿಶೀಲನೆಗೆ ಡಿಸಿಎಂ ಮುಂದಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ಗೆ ಮುಂದಾಗಿದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಗುಂಡಿ ಪರಿಶೀಲನೆ ನಡೆಸಲಿದ್ದಾರೆ. ಬಾಗ್ಲೂರು ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ ಸ್ಯಾಂಕಿ ರಸ್ತೆಯಲ್ಲಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಟಿವಿ9 ನಿರಂತರ ಅಭಿಯಾನವನ್ನು ನಡೆಸಿತ್ತು. ಏನ್ ರೋಡ್ ಗುರು ಅನ್ನುವಂತಹ ಅಭಿಯಾನ ನಡೆಸಿತ್ತು. ಇದರ ಬಿಗ್ ಇಂಪ್ಯಾಕ್ಟ್ ಟಿವಿ9 ನಲ್ಲಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವ ರೀತಿಯಾದಂತಹ ಅವ್ಯವಸ್ಥೆ ಇದೆ, ಎಷ್ಟೆಷ್ಟು ಗುಂಡಿಗಳು ಬಿದ್ದಿದೆ, ಜನ ಒದ್ದಾಡ್ತಿದ್ದಾರೆ ಅನ್ನುವಂತಹ ವರದಿಯನ್ನ ಟಿವಿ9 ನೀಡಿತ್ತು. ಸದನದಲ್ಲೂ ಕೂಡ ಈ ಒಂದು ವಿಚಾರ ಪ್ರತಿಧ್ವನಿಸಿತ್ತು. ಅದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. 5,000 ಗುಂಡಿಗಳನ್ನ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಸದನದಲ್ಲಿ ಹೇಳಿದ್ರು. ಈಗ ರಸ್ತೆ ಗುಂಡಿಗಳ ಪರಿಶೀಲನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ಗೆ ಮುಂದಾಗಿದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಗುಂಡಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಇದರಲ್ಲಿ ಬಾಗ್ಲೂರು ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ ಜೊತೆಗೆ ಸ್ಯಾಂಕಿ ರಸ್ತೆಯಲ್ಲಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಇದು ಟಿವಿ9 ನ ಇಂಪ್ಯಾಕ್ಟ್. ಸತತವಾಗಿ ಹಲವಾರು ದಿನಗಳಿಂದನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಟಿವಿ9 ನಲ್ಲಿ ಏನ್ ರೋಡ್ ಗುರು ಅನ್ನುವಂತಹ ಅಭಿಯಾನವನ್ನು ನಡೆಸಲಾಗಿತ್ತು ರಸ್ತೆಗೆ ಸಂಬಂಧಪಟ್ಟಂತೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ರೌಂಡ್ಸ್ಗೆ ಮುಂದಾಗಿದ್ದಾರೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಕಳೆದ 15 ದಿನದಿಂದಲೂ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳ ಬಗ್ಗೆ ಟಿವಿ9 ನಿರಂತರವಾಗಿ ಅಭಿಯಾನವನ್ನು ನಡೆಸುತ್ತಾ ಬಂದಿತ್ತು. ಬೆಂಗಳೂರಿನ ಯಾವ್ಯಾವ ಕಡೆ ಯಾವ ರೀತಿಯಾಗಿ ಗುಂಡಿಗಳ ಸಮಸ್ಯೆಯಿಂದ ಜನರು ಪರದಾಡ್ತಾ ಇದ್ದಾರೆ, ಸಾರ್ವಜನಿಕ ವಾಹನ ಸವಾರರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಟಿವಿ9 ವರದಿ ಮಾಡ್ತಾನೆ ಇತ್ತು. ಈ ಬಗ್ಗೆ ವಿಧಾನ ಮಂಡಲದ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಿತ್ತು. ಈ ಸಂಬಂಧ ಈಗ ಒಂದು ಸರ್ಕಾರ ಕಾರ್ಯರೂಪಕ್ಕೆ ಸರ್ಕಾರ ಒಂದಷ್ಟು ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದು, ಸದ್ಯ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ನಗರದ ಒಂದು 3 ಕಡೆ ಅಂದ್ರೆ ಯಲಹಂಕ ಮತ್ತು ಬಾಗ್ಲೂರು ಹಾಗೆ ಸ್ಯಾಂಕಿ ರೋಡ್ ನಲ್ಲಿದೆ. ಈ ಒಂದು 3 ಜಾಗದಲ್ಲೂ ಸಹ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿಗಳನ್ನ ಪರಿಶೀಲನೆ ನಡೆಸಿ ಅದಕ್ಕೆ ಯಾವ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೂ ಸಹ ಸೂಚನೆಯನ್ನ ನೀಡಲಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸದಾಶಿವ ನೌಕರರ ಮನೆಗೆ ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ ಕೂಡ ಬಂದಿದ್ದಾರೆ. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಇವತ್ತು ನಿಗದಿಪಡಿಸಿರುವಂತಹ 3 ಸ್ಥಳಗಳಿಗೂ ಸಹ ಭೇಟಿಯನ್ನ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಗುಂಡಿಗಳು ಬಿದ್ದಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಿದ್ದಾರೆ. ನಿತಿನ್. ಓಕೆ ಪ್ರದೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.